ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮಗಾಗಿ ಅನೇಕ ಬಾಧೆಗಳನ್ನ ಅನುಭವಿಸಿ ಅದರ ನಿಮಿತ್ತ ನಮಗೆ ದೇವರಿಂದ ಅನೇಕ ಆಶೀರ್ವಾದಗಳು ಲಾಭಗಳು ದೊರಕುವಂತೆ ನಮಗಾಗಿ ಪಾಡುಗಳನ್ನ ಅನುಭವಿಸಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅಪರಿಮಿತವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದವರೆಲ್ಲರಿಗೂ ಉಂಟಾಗಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲ್ಬೆ ಶ್ರಮೆ ಧ್ಯಾನಗಳನ್ನ ನಾವು ಧ್ಯಾನಿಸ್ತಿರುವಲ್ಲಿ, ಆ ಶ್ರಮೆಯಿಂದ ಉಂಟಾದ ಲಾಭಗಳನ್ನ ನಾವು ಧ್ಯಾನಿಸ್ತಿರುವಲ್ಲಿ, ಇದನ್ನು ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ 2 ಕೊರಿಂಥ 5ನೇ ಅಧ್ಯಾಯ 17ರಿಂದ 19. 2 ಕೊರಿಂಥ 5ನೇ ಅಧ್ಯಾಯ 17ರಿಂದ 19. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಈಗ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಇದೆಲ್ಲ ದೇವರಿಂದಲೇ ಉಂಟಾದದ್ದು. ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. ಆ ಸಮಾಧಾನ ವಾಕ್ಯವೇನೆಂದರೆ, ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದಾನೆಂಬುದೇ. ಅದನ್ನು ಸಾರುವ ಸೇವೆಗೆ ನಮ್ಮನ್ನು ನೇಮಿಸಿದ್ದಾನೆ. ಈ ವಾಕ್ಯಗಳನ್ನು ಗ್ರಹಿಸುವುದಕ್ಕೆ ದೇವರ ಆತ್ಮನು ತಾನೇ ನಮ್ಮನ್ನು ಬೋಧಿಸಿ ಬಲಪಡಿಸಲಿ. ದೇವರು ನಮಗೆ ತನ್ನ ಜ್ಞಾನವುಳ್ಳ ಆತ್ಮವನ್ನು ಅನುಗ್ರಹಿಸಿ ನಮ್ಮ ಮನೋನೇತ್ರಗಳನ್ನು ಬೆಳಗಿಸಲಿ. ಈ ದಿನ ನಾವು ಓದಿದ ವಾಕ್ಯದ ಭಾಗದಲ್ಲಿ ಎಲ್ಲವೂ ಅದ್ಭುತವಾದ ವಚನಗಳೇ. ಮುಖ್ಯವಾಗಿ 19ನೇ ವಚನದಲ್ಲಿ ನಾವು ಓದುವಂಥ ವಿಷಯ ಆ ಸಮಾಧಾನ ವಾಕ್ಯವೇನೆಂದರೆ, ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಲೋಕಕ್ಕೆ ಒಂದು ದೊಡ್ಡ ಸಮಾಧಾನ ವಾಕ್ಯವು ಯಾವುದೆಂಬುದಾಗಿ ಕೇಳಿದರೆ ಇದುವೇ. ಯಾವುದದು? ನಾವೆಲ್ಲರೂ ಅನೇಕ ಅಪರಾಧಗಳನ್ನ ಮಾಡಿದವರು ಅಥವಾ ಅನೇಕ ಪಾಪಕೃತ್ಯಗಳನ್ನ ಒಂದಲ್ಲ ಒಂದು ವಿಧದಲ್ಲಿ ಮಾಡಿದವರು, ಮಾಡುತ್ತಲೇ ಇರುವವರು. ಆದರೆ ದೇವರು ನಮ್ಮ ಅಪರಾಧಗಳನ್ನು ನಮ್ಮ ಲೆಕ್ಕಕ್ಕೆ ಹಾಕದೆ, ಅಂದರೆ ನಾವೆಷ್ಟೇ ಅಪರಾಧಗಳನ್ನ ಮಾಡಿದವರಾಗಿದ್ದರೂ ದೇವರು ನಮ್ಮನ್ನು ಕನಿಕರಿಸಿ ಕ್ಷಮಿಸಿ. ಹಾಗಾದರೆ ಯಾರಲ್ಲಿ ನಮ್ಮನ್ನು ಕನಿಕರಿಸ್ತಿದ್ದಾನೆ, ಯಾರಲ್ಲಿ ಕ್ಷಮಿಸ್ತಿದ್ದಾನೆ ಅಂತ ಹೇಳಿದ್ರೆ, ಆತನ ಮಗನಾದ ಯೇಸು ಕ್ರಿಸ್ತನಲ್ಲಿ ನಮ್ಮನ್ನು ಕರುಣಿಸಿ, ಆತನಲ್ಲಿ ನಮ್ಮನ್ನು ಕ್ಷಮಿಸಿ, ಆತನು ಕ್ರಿಸ್ತನಲ್ಲಿ ತನಗೆ ನಮ್ಮನ್ನು ಸಮಾಧಾನ ಪಡಿಸಿಕೊಳ್ತಿದ್ದಾನೆ ಅಥವಾ ಸಂಧಾನ ಪಡಿಸಿಕೊಳ್ತಿದ್ದಾನೆ. ಒಂದು ಕಡೆ ನಮ್ಮ ಅಪರಾಧಗಳನ್ನ ನಮ್ಮ ಲೆಕ್ಕಕ್ಕೆ ಹಾಕಲಿಲ್ಲ, ಮತ್ತು ಕ್ರಿಸ್ತ ಯೇಸುವಿನಲ್ಲಿ ಆತನು ನಮ್ಮನ್ನು ಕರುಣಿಸಿ ಕ್ಷಮಿಸಿ, ಆತನು ಕ್ರಿಸ್ತನ ಮುಖಾಂತರ ನಮ್ಮನ್ನು ತನ್ನೊಂದಿಗೆ ಸಮಾಧಾನ ಪಡಿಸಿಕೊಳ್ತಿದ್ದಾನೆ. ಇದನ್ನೇ ಸಾರುವ ಸೇವೆಗೆ ಆತನು ನಮ್ಮನ್ನು ನೇಮಿಸಿಕೊಂಡಿದ್ದಾನೆ. ಯಾಕೆ ನಾವು ಜನರಿಗೆ ಇದನ್ನು ತಿಳಿಸಬೇಕು? ಇದನ್ನು ಸಾರುವ ಸೇವೆ ದೇವರು ಕೊಟ್ಟಿದ್ದಾನೆ. ಜನರ ಬಳಿ ಹಾಗಾದ್ರೆ ಹೋಗಿ ಏನು ಹೇಳಬೇಕು? ಸಹೋದರನೇ, ಸಹೋದರಿಯೇ, ನೀನು ಮಾಡಿದ ಅಪರಾಧಗಳನ್ನ ದೇವರನ್ನ ಲೆಕ್ಕಕ್ಕೆ ಹಾಕದೆ ಅದನ್ನು ಯೇಸು ಕ್ರಿಸ್ತನ ಮೇಲೆ ಹಾಕಿದ್ದಾನೆ. ಯೇಸು ಕ್ರಿಸ್ತನು ಆತನು ಅನುಭವಿಸಿದ ಶ್ರಮೆ, ಆತನು ಸುರಿಸಿದ ರಕ್ತ ಅಥವಾ ಆತನು ಸ್ರವಿಸಿದ ರಕ್ತದಿಂದ ಆತನು ನಿನ್ನ ಪಾಪಗಳನ್ನ ತೊಳೆದಿದ್ದಾನೆ. ಆ ರಕ್ತದಿಂದಲೇ ನಿನ್ನನ್ನು ಕೊಂಡುಕೊಂಡು ನಿನ್ನನ್ನು ತನಗೆ ಸ್ವಂತವನ್ನಾಗಿ ಮಾಡಿಕೊಂಡಿದ್ದಾನೆ. ಆತನು ಕ್ರಿಸ್ತನಲ್ಲಿ ನಿನ್ನನ್ನು ಕ್ಷಮಿಸಿದ್ದಾನೆ. ಆದುದರಿಂದ ಇನ್ನು ಮುಂದೆ ನೀನು ದೇವರೊಂದಿಗೆ ಸಮಾಧಾನ ಸ್ಥಿತಿಯಲ್ಲಿ ಇರಬಹುದು. ನೀನು ದೇವರಿಗೆ ಮಗು. ಈ ಮಾತುಗಳನ್ನ ನಾವು ಇತರರಿಗೆ ಹೇಳಬೇಕಾಗಿದೆ. ಇದು ಹೇಳಬೇಕಾದದ್ದು ಅವಶ್ಯ. ಇಲ್ಲವಾದರೆ ಅನೇಕರು ತಾವು ಮಾಡಿದ ಪಾಪಗಳ ನಿಮಿತ್ತವಾಗಿ ನಮ್ಮ ಈ ಪಾಪಗಳಿಂದ ನಮ್ಮನ್ನು ಬಿಡಿಸುವವರು ಯಾರು ಎನ್ನುವಂಥ ಪ್ರಶ್ನೆಯಲ್ಲಿ ಅನೇಕರಿದ್ದಾರೆ. ಇಂಥ ಅನೇಕರನ್ನು ನಾನು ಸಹ ಸಂಧಿಸಿದ್ದೇನೆ. ನಾನು ನನ್ನ ಜೀವಿತದಲ್ಲಿ ಮಾಡಿದ ವಿಪರೀತ ಪಾಪಗಳಿಂದ ನನ್ನನ್ನು ಬಿಡಿಸುವವರು ಯಾರು ಎಂಬುದಾಗಿ ಅನೇಕರು, ಅದರಲ್ಲೂ ವಿಶೇಷವಾಗಿ ಪ್ರಾಯ ದಾಟಿದವರು, ಕೆಲವರು 60 ವರ್ಷ, ಕೆಲವರು 70 ವರ್ಷ, ಕೆಲವರು 80 ವರ್ಷ, ಆ ಒಂದು ಪ್ರಾಯದಲ್ಲಿ ನಾನು ಜೀವಮಾನದಲ್ಲಿ ಮಾಡಿದ ಪಾಪದಿಂದ ನನಗೆ ಬಿಡುಗಡೆ ಕೊಡುವರು ಯಾರೇನು ಅಂತ ಪ್ರಶ್ನೆಯೊಂದಿಗೆ ಇದ್ದಾರೆ. ಅದು ಅವರು ಮಾಡಿದ ಪಾಪಗಳು ಅವರ ಕಣ್ಣು ಮುಂದೆ ಬರುವುದರಿಂದ ಅವರ ವೃದ್ಧಾಪ್ಯದಲ್ಲಿ ಅವರು ನೆಮ್ಮದಿಲ್ಲದಿದ್ದಾರೆ. ಅವರು ಇದರಿಂದ ವಿಪರೀತ ಮಾನಸಿಕ ಬಾಧೆಗಳಲ್ಲಿದ್ದಾರೆ. ಅಯ್ಯೋ, ನಾನು ಮಾಡಿದ ಪಾಪಗಳು ಇನ್ನೂ ನನ್ನ ಜ್ಞಾಪಕಕ್ಕೆ ಬಾರದಂತೆ ದೇವರನ್ನು ಕ್ಷಮಿಸ್ತಾನೋ ಎನ್ನುವಂಥ ದೊಡ್ಡ ಪ್ರಶ್ನೆಯಲ್ಲಿದ್ದಾರೆ. ಇಂಥವರಿಗೆಲ್ಲ ಉತ್ತರ ಯೇಸು ಕ್ರಿಸ್ತನೇ ಉತ್ತರ. ಹಾಗಾಗಿ 18ನೇ ವಚನದಲ್ಲಿ ಓದ್ತೇವೆ, ಇದೆಲ್ಲ ದೇವರಿಂದಲೇ ಉಂಟಾದದ್ದು. ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು, ದೇವರು ನಮ್ಮನ್ನು ತನ್ನ ಮಗನಾದ ಯೇಸು ಕ್ರಿಸ್ತನ ಮುಖಾಂತರ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಳ್ಳುವುದಕ್ಕೆ ಆತನೇ ತೀರ್ಮಾನಿಸಿದ್ದಾನೆ. ಹಾಗಾಗಿ ಆತನು ನಾವು ಮಾಡಿದ ಅಪರಾಧಗಳು ನಮ್ಮ ಲೆಕ್ಕಕ್ಕೆ ಹಾಕುತ್ತಿಲ್ಲ ಎಂಬುದಾಗಿ ಮುಂದಿನ ವಚನದಲ್ಲಿ ಹೇಳ್ತಾನೆ. ಹಾಗಾಗಿ ವಚನ ಹೇಳ್ತದೆ,
17ನೇ ವಚನದಲ್ಲಿ, ಹೀಗಿರಲಾಗಿ ಅವನಾದರೂ ಕ್ರಿಸ್ತನಲ್ಲಿದ್ದರೆ ಅವನ ನೂತನ ಸೃಷ್ಟಿಯಾದನು, ಈಗ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಪೂರ್ವಸ್ಥಿತಿ ನಾವು ಪಾಪದಲ್ಲಿದ್ದ ಸ್ಥಿತಿ, ದೇವರಿಗೆ ವಿರುದ್ಧವಾಗಿ ನಡ್ಕೊಂಡ ಸ್ಥಿತಿ. ಆದರೆ ಕ್ರಿಸ್ತನೊಳಗೆ ಬರುವಾಗ ದೇವರು ನಮಗೆ ನೂತನ ಸ್ಥಿತಿಯನ್ನು ಕೊಡ್ತಾನೆ, ನೂತನ ಸೃಷ್ಟಿಯ ಅನುಭವ ಕೊಡ್ತಾನೆ. ಇದು ನಾವು ದೇವರಿಗೆ ಹೇಗೆ ಇರಬೇಕೋ ಹಾಗೆ ದೇವರೇ ನಮ್ಮನ್ನು ರೂಪಾಂತರ ಪಡಿಸ್ತಾನೆ. ನಮ್ಮ ಸ್ವಭಾವಗಳಲ್ಲಿ ತನ್ನ ಸ್ವಭಾವವನ್ನು ಆತನು ಕೊಡ್ತಾನೆ. ನಮ್ಮ ನಡೆನುಡಿ ಕ್ರಿಯೆಗಳಲ್ಲಿ ನಾವು ದೇವರಿಗೆ ಮೆಚ್ಚುಗೆಯಾದವರಾಗಿ ಇರುವುದಕ್ಕೆ ಆತ ನಮಗೆ ಕಲಿಸ್ತಾನೆ. ಇದು ಬಹಳ ಅದ್ಭುತವಾದ ವಿಷಯ. ಇದರ ಜೊತೆಗೆ ನಮ್ಮನ್ನು ರೂಪಾಂತರ ಪಡಿಸುವುದಲ್ಲದೆ, ನಮ್ಮನ್ನು ನೂತನ ಸೃಷ್ಟಿಯನ್ನಾಗಿ ಮಾಡುವುದಲ್ಲದೆ, ಆತನು 18ನೇ ವಚನದಲ್ಲಿ ಬರ್ದದೆ ಸಮಾಧಾನ ವಿಷಯವಾದ ಸೇವೆ ನಮಗೆ ಅನುಗ್ರಹಿಸಿದ್ದಾನೆ. 19ನೇ ವಚನದಲ್ಲಿ ಬರ್ದದೆ ಅದನ್ನು ಸಾರುವ ಸೇವೆಗೆ ನಮ್ಮನ್ನು ನೇಮಿಸಿದ್ದಾನೆ. ಹಾಗಾದ್ರೆ ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ಕ್ಷಮಿಸಿದ್ದಾನೆ ಎನ್ನುವಂಥ ಈ ಸುದ್ದಿಯು ಪ್ರತಿಯೊಬ್ಬೊಬ್ಬರಿಗೂ ತಲುಪಲಿ ಎಂಬುದಾಗಿ ದೇವರು ಬಯಸಿದ್ದಾನೆ. ಇದುವೇ ಸುವಾರ್ತೆ, ಇದುವೇ ಒಳ್ಳೆಯ ವಾರ್ತೆ. ಈ ವಾರ್ತೆ ಎಂಥವರಿಗೂ ಸಮಾಧಾನ ಕೊಡುವಂಥ ವಾರ್ತೆ. ಇದು ದೇವರೊಂದಿಗೆ ಮನುಷ್ಯನನ್ನು ಜೋಡಿಸುವಂಥ, ಸೇರಿಸುವಂಥ ವಾರ್ತೆ. ಇದನ್ನು ಕೇಳಿ ನಂಬಿದವರು, ಯೇಸುಕ್ರಿಸ್ತನಲ್ಲಿ ನಂಬಿಕೆಟ್ಟವರಿಗೆ ಇದು ದೇವರ ಜೀವವನ್ನು, ನಿತ್ಯ ಜೀವವನ್ನು ಕೊಡುವ ವಾರ್ತೆ. ಒಬ್ಬ ಪಾಪಿ ಎಂಬುದಾಗಿ ಇದ್ದವನು, ಅಪರಾಧಿ ಸ್ಥಾನದಲ್ಲಿದ್ದವನು ಈಗ ದೇವರ ಮಗುವಾಗಿ ಬಾಳ್ತಾನೆ ಎನ್ನುವಂಥ ವಾರ್ತೆ. ಇವನು ಪರಲೋಕದ ಸಂಸ್ಥಾನದವನಾಗಿ, ಪರಲೋಕಕ್ಕೆ ಸೇರಿದವನಾಗಿ ದೇವರ ಐಕ್ಯತೆಯಲ್ಲಿ ಇನ್ನು ಮುಂದೆ ಜೀವಿಸ್ತಾನೆ ಎನ್ನುವಂಥ ವಾರ್ತೆ. ಇದೆಲ್ಲವೂ ಬಹಳ ಸಮಾಧಾನ, ಇದೆಲ್ಲೂ ಬಹಳ ಅನಂತ ಕಾಲದ ಅನಂತ ಸಂತೋಷವನ್ನು, ಅನಂತ ಸಮಾಧಾನವನ್ನು ಒದಗಿಸುವಂಥ ವಿಷಯ. ಹಾಗಾಗಿ ಇದು ಸುವಾರ್ತೆ. ಯಾವುದು ನಮ್ಮನ್ನು ಪಾಪದ ವಶದಿಂದ ಬಿಡಿಸಿ ದೇವರ ನೀತಿಗೂ, ಯಾವುದು ನಮ್ಮನ್ನು ಸೈತಾನ ವಶದಿಂದ ಬಿಡಿಸಿ ದೇವರ ಐಕ್ಯತೆಗೂ, ಕ್ರಿಸ್ತನ ಐಕ್ಯತೆಗೂ, ಯಾವುದು ನಮಗೆ ನರಕದ ಬಾಗಿಲನ್ನು ಮುಚ್ಚಿ ಪರಲೋಕದ ಬಾಗಿಲನ್ನು ತೆರೆಯುತ್ತದೆಯೋ, ಹಾಗಾದರೆ ಆ ವಾರ್ತೆಯೇ ಅದು ಸುವಾರ್ತೆ. ಯಾವುದು ದೇವರು ನಮ್ಮ ಪಾಪಗಳನ್ನು ಇನ್ನೂ ಎಣಿಸದೆ, ಅದನ್ನು ನಮ್ಮ ಲೆಕ್ಕಕ್ಕೆ ಹಾಕದೆ ನಮ್ಮನ್ನು ಕ್ರಿಸ್ತನಲ್ಲಿ ಸಮಾಧಾನ ಪಡಿಸ್ತಾನೆ ಎನ್ನುವಂಥ ವಿಷಯವಿದೆಯೋ ಅದುವೇ ಸುವಾರ್ತೆ. ಪ್ರೇರೆ, ಇದನ್ನು ಸಾರುವಂಥ ಶ್ರೇಷ್ಠ ಸೇವೆಯನ್ನು ಕೊಟ್ಟಿದ್ದಾನೆ. ಪುನರುತ್ಥಾನ ಹೊಂದಿದ ಯೇಸು ತನ್ನ ಶಿಷ್ಯರನ್ನು ಸಂಧಿಸಿದ ಆ ಮೊದಲನೇ ದಿವಸ ಹೀಗೆ ಬರ್ತದೆ, ಆತನು ಅವರ ನಡುವೆ ಬಂದು ಅವರಿಗೆ ಸಮಾಧಾನವಾಗಲಿ ಎಂಬುದಾಗಿ ಹೇಳಿ, ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯದ 20ನೇ ವಚನದಲ್ಲಿ ಇದನ್ನು ಹೇಳಿದ ಮೇಲೆ ಅವರಿಗೆ ತನ್ನ ಕೈಗಳನ್ನು ಪಕ್ಕೆಯನ್ನು ತೋರಿಸಿದನು. ಶಿಷ್ಯರು ಸ್ವಾಮಿಯನ್ನು ನೋಡಿದ್ರಿಂದ ಸಂತೋಷಪಟ್ಟರು. ಮತ್ತೆ 21ನೇ ವಚನದಲ್ಲಿ ಯೇಸು ಅವರಿಗೆ, ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ, ತಂದೆ ನನ್ನನ್ನು ಕಳಿಸಿಕೊಟ್ಟ ಹಾಗೆ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ ಅಂದನು. 22ನೇ ವಚನ ಇದನ್ನು ಹೇಳಿ ಅವರ ಮೇಲೆ ಊದಿ ಅವರಿಗೆ ಪವಿತ್ರಾತ್ಮ ವರವನ್ನು ತಕ್ಕೊಳ್ಳಿರಿ ಎಂಬುದಾಗಿ ಹೇಳಿ 23ನೇ ವಚನ ಹೇಳ್ತದೆ, ನೀವು ಯಾರ ಪಾಪಗಳನ್ನು ಕ್ಷಮಿಸಿ ಬಿಡುತ್ತೀರೋ ಅವರಿಗೆ ಅವುಗಳು ಕ್ಷಮಾಪಣೆ ಆಗುತ್ತದೆ, ಯಾರ ಪಾಪಗಳನ್ನು ಕ್ಷಮಿಸದೆ ಉಳಿಸ್ತೀರೋ ಅವರಿಗೆ ಅವುಗಳು ಉಳಿಯುತ್ತವೆ ಅಂದನು. ಹಾಗಾದರೆ ನಾನು ನಿಮ್ಮನ್ನು ಕಳಿಸ್ತೇನೆ, ಹೋಗಿ ಜನರಿಗೆ ನಾನು ಕ್ಷಮಿಸಿದ್ದೇನೆ ಎಂಬುದಾಗಿ ತಿಳಿಸ್ರಿ. ಅದು ಜನರಿಗೆ ತಲುಪುವಾಗ ಅವರು ಕ್ಷಮಾಪಣೆಯನ್ನು ಹೊಂದಿಕೊಳ್ತಾರೆ. ಒಂದು ವೇಳೆ ಅದು ಅವರಿಗೆ ಸಿಕ್ಕದೆ ಹೋದರೆ ಅವರು ಕ್ಷಮಾಪಣೆ ಹೊಂದದೆ ಅವರ ಜೀವಿತದಲ್ಲಿ ಪಾಪವು ಹಾಗೆ ಉಳಿತದಲ್ಲ. ಹೀಗಾಗಬಾರ್ದು. ಹಾಗಾಗಿ ನೀವು ಹೋಗಿ ನಾನು ಅವ್ರನ್ನ ಕಲ್ವಾರಿ ಶಿಲುಬೆಯಲ್ಲಿ ಕ್ಷಮಿಸಿದ್ದೇನೆ, ದೇವರ ಬಳಿ ವಿಜ್ಞಾಪಿಸಿ, ನನ್ನ ರಕ್ತ ಸುರಿಸಿ ಆ ರಕ್ತವನ್ನು ಹಿಡ್ಕೊಂಡು ದೇವರನ್ನು ವಿಜ್ಞಾಪಿಸಿ ನಾನು ಕ್ಷಮಾಪಣೆಯನ್ನು ಸಂಪಾದಿಸಿಕೊಟ್ಟಿದ್ದೇನೆ ಎಂಬುದನ್ನು ಅವರಿಗೆ ತಿಳಿಸಿ ಎಂಬುದಾಗಿ ಆತನು ಶಿಷ್ಯರನ್ನು ಕಳಿಸಿಕೊಟ್ಟ. ಪ್ರಿಯರೇ, ಇದೊಂದು ಶ್ರೇಷ್ಠವಾದ ವಿಷಯ, ಇದೊಂದು ಶ್ರೇಷ್ಠವಾದ ಕಾರ್ಯ. ಹಾಗಾದರೆ ನಾವು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಲಿಕ್ಕಾಗ್ತದೆ. ನಮ್ಮ ಪೂರ್ವಸ್ಥಿತಿ ಹೋಗಿ ನಾವು ನೂತನ ಸ್ಥಿತಿಗೆ ಬರಲಿಕ್ಕೆ ಆತ ನಮಗೆ ಕೃಪೆ ಕೊಟ್ಟಿದ್ದಾನೆ. ಇದನ್ನು ಸಾರುವಂಥ ಸೇವೆ ನಮಗೆ ಕೊಟ್ಟಿದ್ದಾನೆ. ಆತನೊಂದಿಗೆ ಸಮಾಧಾನ ಸ್ಥಿತಿಯಲ್ಲಿರುವುದಕ್ಕೆ ಆತ ನಮಗೆ ಅನುವು ಮಾಡಿಕೊಟ್ಟಿದ್ದಾನೆ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ದೇವರೇ, ನೀನು ನಮ್ಮ ಅಪರಾಧಗಳನ್ನ ನಮ್ಮ ಮೇಲೆ ಹಾಕೋದಾದನ ಯೇಸುವಿನ ಮೇಲೆ ಹಾಕಿ ಆತನನ್ನು ದಂಡಿಸಿ ಆತನ ಸುರಿಸಿದ ರಕ್ತದಿಂದ ನಮ್ಮನ್ನು ತೊಳೆದು ಅದೇ ರಕ್ತದಿಂದ ನಮ್ಮನ್ನು ಕೊಂಡುಕೊಂಡ ದೇವರೇ, ನಮ್ಮ ನಿನ್ನ ಮಕ್ಕಳನ್ನಾಗಿ ಮಾಡಿಕೊಂಡ ದೇವರೇ, ನಮ್ಮ ನೂತನ ಸೃಷ್ಟಿಯನ್ನಾಗಿ ಮಾಡಿದ ದೇವರೇ, ನಮ್ಮ ಪೂರ್ವ ಸ್ಥಿತಿಯನ್ನು ನಮ್ಮಿಂದ ತೆಗೆದು ಬಿಟ್ಟ ದೇವರೇ, ಇದೆಲ್ಲವೂ ನಿನ್ನಿಂದಲೇ ಆದದಪ್ಪ. ಕರ್ತನೇ, ನೀನು ಕ್ರಿಸ್ತನ ಮೂಲಕ ನಮ್ಮನ್ನು ನಿನ್ನೊಂದಿಗೆ ಸಮಾಧಾನ ಪಡಿಸಿಕೊಂಡಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ಕ್ರಿಸ್ತನಲ್ಲಿ ನಿನ್ನೊಂದಿಗೆ
ನಮ್ಮನ್ನು ಸಮಾಧಾನ ಪಡಿಸಿಕೊಂಡಿರುವ ಈ ವಿಷಯವನ್ನು ನಾವು ಲೋಕದೆಲ್ಲೆಡೆ ಸಾರಬೇಕೆಂಬುದಾಗಿ ನಮ್ಮನ್ನು ನೇಮಿಸಿರುವುದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನಗೆ ಮಹಿಮೆ ಆಗಲಿ, ನಿನಗೆ ಮಹಿಮೆ ಆಗಲಿ. ಇದನ್ನು ಕೇಳಿದವರು ಧೈರ್ಯ ತೆಗೆದುಕೊಂಡು ನಿನ್ನೊಂದಿಗೆ ಸಮಾಧಾನವಾಗಲಿ. ಕರ್ತನೇ, ತಾವು ಹೊಂದಿಕೊಂಡ ಪಾಪ ಕ್ಷಮಾಪಣೆ, ನಿನ್ನೊಂದಿಗೆ ಅವರಿಗೆ ಸಿಕ್ಕಿದ ಸಮಾಧಾನವನ್ನು ಅವರು ಇತರರಿಗೆ ಹೇಳುವಂತಾಗಲಿ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.